ಬಸವೈಟೆ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವೈಟೆ ಚಾನಲ್. ಈ ವಿಡಿಯೋದಲ್ಲಿ ಒಂದು ಸ್ಯಾಂಪ್ಲರ್, ಕ್ವಾಂಟೈಸರ್ ಮತ್ತು ಎನ್ಕೋಡರ್ ಈ ಮೂರು ಸರ್ಕ್ಯೂಟ್ಗಳು ಕೂಡಿ ಯಾವ ರೀತಿ ಕಂಬೈನ್ಡ್ ಆಗಿ ಕೆಲಸ ಮಾಡ್ತವೆ ಅಂತ ನೋಡೋಣ. ಇನ್ನು ಇವೇನು ಕೆಲಸ ಮಾಡ್ತಾವೆ ಅಂತ ನೋಡೋದಾದ್ರೆ, ಒಂದು ಅನ್ಲಾಕ್ ಸಿಗ್ನಲ್ನ ಡಿಜಿಟಲ್ ಬೈನರಿ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡ್ತವೆ. ಸೊ ಈ ಟಾಪಿಕ್ ಬಂದು ಡಿಜಿಟಲ್ ಕಮ್ಯುನಿಕೇಶನ್ ಚಾಪ್ಟರ್ ಅಲ್ಲಿ ಬರುತ್ತೆ ಅಂಡ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಟ್ರೇಡ್ ಅವ್ರಿಗೆ ಸೆಕೆಂಡ್ ಇಯರ್ ಅಲ್ಲಿ ಟ್ರೇಡ್ ಥಿಯರಿ ಸಬ್ಜೆಕ್ಟ್ ಅಲ್ಲಿ ಬರುತ್ತೆ. ಸೊ ಈ ಡಿಜಿಟಲ್ ಕಮ್ಯುನಿಕೇಶನ್ ಚಾಪ್ಟರ್ ಅಲ್ಲಿ ಏನೇನು ಟಾಪಿಕ್ಸ್ ನೋಡ್ತಾ ಇದೀವಿ ಅಂದ್ರೆ, ಇಂಟ್ರೊಡಕ್ಷನ್, ಪಲ್ಸ್ ಕೋಡ್ ಮಾಡ್ಯುಲೇಷನ್, ಡಿಜಿಟಲ್ ಕೋಡಿಂಗ್ ಆಫ್ ಅನ್ಲಾಕ್ ಸಿಗ್ನಲ್ಸ್, ಡಿಜಿಟಲ್ ಮಾಡ್ಯುಲೇಷನ್ ಟೆಕ್ನಿಕ್ ಅಂಡ್ ಮಲ್ಟಿಪ್ಲೆಕ್ಸಿಂಗ್ ಟೆಕ್ನಿಕ್ಸ್. ಇದಿಷ್ಟು ಮೇನ್ ಟಾಪಿಕ್ಸ್ ಬರ್ತವೆ. ಇದರಲ್ಲಿ ಈಗಾಗಲೇ ನಾವು ನಿನ್ನೆ ಮತ್ತೆ ಮೊನ್ನೆ ಎರಡೆರಡು ವಿಡಿಯೋಗಳಲ್ಲಿ ಇಂಟ್ರೊಡಕ್ಷನ್ ಮತ್ತೆ ಪಲ್ಸ್ ಕೋಡ್ ಮಾಡ್ಯುಲೇಷನ್ ಬಗ್ಗೆ ನೋಡಿದ್ವಿ. ಅಂಡ್ ಇದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ ಡಿಜಿಟಲ್ ಕೋಡಿಂಗ್ ಆಫ್ ಅನ್ಲಾಕ್ ಸಿಗ್ನಲ್ಸ್ ಬಗ್ಗೆ ನೋಡಿದ್ವಿ. ಸೊ ಅಲ್ಲಿ ನಮಗೆ ಸ್ಯಾಂಪ್ಲಿಂಗ್ ಯಾವ ರೀತಿ ಆಗುತ್ತೆ, ಕ್ವಾಂಟೈಸಿಂಗ್ ಯಾವ ರೀತಿ ಆಗುತ್ತೆ, ಎನ್ಕೋಡಿಂಗ್ ಯಾವ ರೀತಿ ಆಗುತ್ತೆ ಅಂತ ಡಿಫ್ರೆಂಟ್ ಈ ಸೆಕ್ಷನ್ ಬೇರೆ ಬೇರೆ ರೀತಿ ನೋಡಿದ್ವಿ. ಸೊ ಈ ವಿಡಿಯೋದಲ್ಲಿ ಏನು ಮಾಡೋಣ, ಈ ಮೂರು ಕಂಬೈನ್ಡ್ ಆಗಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಇನ್ನು ಈ ಮೂರದ್ದು ನಾವು ಒಂದು ಬ್ಲಾಕ್ ಡಯಾಗ್ರಾಮ್ ನೋಡೋದಾದ್ರೆ ಈ ತರ ಇರುತ್ತೆ. ಮೊದಲು ಬಂದು ಸ್ಯಾಂಪ್ಲಿಂಗ್ ಸೆಕ್ಷನ್, ಆಮೇಲೆ ಕ್ವಾಂಟೈಸಿಂಗ್ ಸೆಕ್ಷನ್, ಆಮೇಲೆ ಎನ್ಕೋಡಿಂಗ್. ಸೊ ಈ ಪರ್ಟಿಕ್ಯುಲರ್ ಈ ಫಾರ್ಮಲ್ಲೇ ಇರ್ತವೆ. ಮೊದಲು ಸ್ಯಾಂಪ್ಲಿಂಗ್ ಆಗುತ್ತೆ, ಆಮೇಲೆ ಕ್ವಾಂಟೈಸಿಂಗ್ ಆಗುತ್ತೆ, ಆಮೇಲೆ ಎನ್ಕೋಡಿಂಗ್ ಆಗುತ್ತೆ. ಸೊ ಸ್ಯಾಂಪ್ಲಿಂಗ್ ಏನು ಮಾಡುತ್ತಾ, ಬಂದಿರೋಂಥ ಅನ್ಲಾಕ್ ಸಿಗ್ನಲ್ಸ್ನ ಇನ್ಸ್ಟಂಟೇನಿಯಸ್ ಸ್ಯಾಂಪಲ್ಸ್ ಆಗಿ ಅದನ್ನ ರೆಕಾರ್ಡ್ ಮಾಡುತ್ತಾ. ಅಂದ್ರೆ ಒಂದು ಪಲ್ಸ್ಗೆ ನಂಬರ್ ಆಫ್ ಸ್ಯಾಂಪಲ್ಸ್ನ ಅಥವಾ ಒಂದು ಸೈಕಲ್ಗೆ ನಂಬರ್ ಆಫ್ ಸ್ಯಾಂಪಲ್ಸ್ನ ರೆಕಾರ್ಡ್ ಮಾಡ್ಕೊಳ್ತಾ ಅವತ್ತು ಇನ್ಸ್ಟಂಟ್ ಸ್ಯಾಂಪಲ್ಸ್ನ, ಅದು ಸ್ಯಾಂಪ್ಲಿಂಗ್ ಮಾಡೋ ಕೆಲಸ. ಇನ್ನು ಕ್ವಾಂಟೈಸಿಂಗ್ ಏನು ಮಾಡುತ್ತೆ ಅಂದ್ರೆ, ಈ ತರ ಸ್ಯಾಂಪಲ್ಸ್ ಇರೋ ವ್ಯಾಲ್ಯೂಸ್ನೆಲ್ಲ ರೌಂಡ್ ಆಫ್ ಮಾಡುತ್ತೆ. ಅಂದ್ರೆ ಅದಕ್ಕೊಂದು ಕರೆಕ್ಟ್ ಆಗಿರೋಂಥ ವ್ಯಾಲ್ಯೂಸ್ನ ಅಸೈನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 0.99 ಬಂದಿತ್ತು ಅಂದ್ರೆ ಅದನ್ನು 1 ಅಂತ ರೌಂಡ್ ಆಫ್ ಮಾಡಿಬಿಡುತ್ತೆ ಕ್ವಾಂಟೈಸರ್. ಸೊ ಕ್ವಾಂಟೈಸ್ಡ್ ಸಿಗ್ನಲ್ನ ಎನ್ಕೋಡಿಂಗ್ ತಗೊಂಡು ಏನು ಮಾಡ್ತಾ, ರೌಂಡ್ ಆಫ್ ಆಗಿರೋ ವ್ಯಾಲ್ಯೂಸ್ನೆಲ್ಲ ತಗೊಂಡು ಅದಕ್ಕೆ ಒಂದು ಸಪ್ರೇಟ್ ಆದಂಥ ಬೈನರಿ ಕೋಡ್ನ ಅಸೈನ್ ಮಾಡ್ಕೊಂಡು ತಗೊಳ್ತೇವೆ. ಸೊ ಅದು ಎನ್ಕೋಡಿಂಗ್. ಸೊ ಈ ನೆಕ್ಸ್ಟ್ ಏನು ಮಾಡೋಣ, ಒಂದು ಪೇಪರಲ್ಲಿ ಈ ಚಿತ್ರಗಳನ್ನ ಬಿಡಿಸ್ಕೊಂತ ಯಾವ ರೀತಿ ಒಂದು ಅನ್ಲಾಕ್ ಸಿಗ್ನಲ್ ಕಂಪ್ಲೀಟ್ ಆಗಿ ಬೈನರಿ ಡಿಜಿಟಲ್ ಸಿಗ್ನಲ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ನೋಡೋಣ. ಸೊ ಇವಾಗ ನಿಮಗೆ ಕಾಣ್ತಾ ಇದ್ದಾನು, ಈ ಶೀಟಲ್ಲಿ ನಾವೇನು ಮಾಡೋಣ, ಒಂದು ಸ್ಯಾಂಪ್ಲಿಂಗ್, ಕ್ವಾಂಟೈಸಿಂಗ್ ಮತ್ತು ಎನ್ಕೋಡಿಂಗ್ ಮೂರು ಯಾವ ರೀತಿ ಒಟ್ಟಿಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಸೊ ಮೊದಲಿಗೆ ಸ್ಯಾಂಪ್ಲಿಂಗ್ ಬಗ್ಗೆ ನೋಡೋಣ. ಸೊ ಒಂದು ಅನ್ಲಾಕ್ ಸಿಗ್ನಲ್ನ ನಾವು ನೋಡಿದರೆ ಈ ರೀತಿ ಸೈನ್ ಶೇಪಲ್ಲಿ ಇರುತ್ತೆ, ಅದು ಅನ್ಲಾಕ್ ಸಿಗ್ನಲ್. ಸೊ ಮೊದಲು ಆ ಸೈನ್ ವೇವ್ನ ಶೇಪಿಂಗ್ನ ನಾವು ಇಲ್ಲಿ ಒಂದು ಹಾಕ್ಕೊಳ್ಳೋಣ. ಸೊ ಈ ಥರ ಒಂದು, ಇದು ಪಾಸಿಟಿವ್ ವೋಲ್ಟೇಜ್, ಇದು ನೆಗೆಟಿವ್ ವೋಲ್ಟೇಜ್. ಸೊ ನಾನು ಇವಾಗ ಇದಕ್ಕೆ ಸೈನ್ ವೇವ್ ಒಂದು ಈ ಥರ ಹಾಕ್ಕೊಳ್ತೀನಿ. ಸೊ ಇದು ಒಂದು ಅನ್ಲಾಕ್ ಸಿಗ್ನಲ್. ಇವಾಗ ಸ್ಯಾಂಪ್ಲಿಂಗಲ್ಲಿ ಏನಾಗುತ್ತೆ ಅಂದರೆ, ಈ ಒಂದು ಅನ್ಲಾಕ್ ಸಿಗ್ನಲ್ಸ್ದು ಸ್ಯಾಂಪಲ್ಸ್ ಕ್ರಿಯೇಟ್ ಹಾಕೊಂತ ಹೋಗುತ್ತೆ. ಸಪೋಸ್ ಈಗ ಯಾವುದು ಸ್ಯಾಂಪಲ್ಸ್ ಇಲ್ಲ ಇಲ್ಲಿ, ನಾ ಏನು ಮಾಡ್ತೀನಿ, ಪ್ರತಿಯೊಂದು ಹಾಫ್ ಸೈಕಲ್ ಕೂಡ ಒಂದು 5 ಸ್ಯಾಂಪಲ್ಸ್ನ ಮಾಡ್ಕೊಳ್ತೀನಿ. ಸೊ ಯಾವ ಥರ ಅಂದರೆ, ಇಲ್ಲಿ ನೋಡ್ಬೋದು, ಇದು 1 ಈ ವ್ಯಾಲ್ಯೂಗೆ, ನೆಕ್ಸ್ಟ್ 2 ಇಲ್ಲಿ, ಆಮೇಲೆ 3 ಇಲ್ಲಿ, 4 ಇಲ್ಲಿಗೆ, 5 ಇಲ್ಲಿಗೆ, ಈ ಥರ ಒಂದು 5 ಸ್ಯಾಂಪಲ್ಸ್ನ ಕ್ರಿಯೇಟ್ ಮಾಡ್ತೀನಿ. ಇದು 2ನೇ ಸ್ಯಾಂಪಲ್, ಇದು 3ನೇ ಸ್ಯಾಂಪಲ್, ಇದು 4ನೇ ಸ್ಯಾಂಪಲ್, ಇದು 5ನೇ ಸ್ಯಾಂಪಲ್. ಸೊ ಇಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಹೆಚ್ಚು ಕಡಿಮೆ ಆಗಿದೆ. ಆದರೆ ನಾರ್ಮಲ್ ಆಗಿ ಸ್ಯಾಂಪ್ಲಿಂಗಲ್ಲಿ ಏನಾಗುತ್ತೆ ಅಂದರೆ, ಒಂದು ಸ್ಯಾಂಪಲಿಂದ ಇನ್ನೊಂದು ಸ್ಯಾಂಪಲ್ಗೆ ಡಿಸ್ಟೆನ್ಸು ಈಕ್ವಲ್ ಆಗಿರುತ್ತೆ. ಯಾವುದೇ ರೀತಿ ಡಿಸ್ಟೆನ್ಸಲ್ಲಿ ಚೇಂಜಸ್ ಇರೋದಿಲ್ಲ. ಸ್ವಲ್ಪ ನಾವು ಸ್ಕೇಲಿಲ್ಲಿ ಆಗ್ತಾ ಇಲ್ಲಲ್ಲ, ಅದಕ್ಕಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಹಾಫ್ ಸೈಕಲಲ್ಲಿ ಕೂಡ 5 ನಾವು ಸ್ಯಾಂಪಲ್ಸ್ನ ಕ್ರಿಯೇಟ್ ಮಾಡೋಣ. ಸೊ ಒಂದನೇದು ನಾರ್ಮಲಾಗಿ ಸೆಂಟ್ರಿಗೆ ಇಲ್ಲಿ ತೊಗೊಂಡು, ನೆಕ್ಸ್ಟ್ ಇಲ್ಲೊಂದು, 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 ಈ ಥರ ಒಂದು 5 ಸ್ಯಾಂಪಲ್ಸ್ನ ಇವಾಗ ಮತ್ತೆ ಸೆಕೆಂಡ್ ಹಾಫ್ ಸೈಕಲಲ್ಲಿ ಕ್ರಿಯೇಟ್ ಮಾಡೋಣ. ಸೊ ಇದು 1ನೇದ್ದು, ಇದು ಬಂದು 2ನೇದ್ದು, ನೆಕ್ಸ್ಟ್ ಇದು 3ನೇ ಸ್ಯಾಂಪಲ್, ಇದು 4ನೇ ಸ್ಯಾಂಪಲ್ ಆ್ಯಂಡ್ ಇದು 5ನೇ ಸ್ಯಾಂಪಲ್. ಸೊ ಇವಾಗ ನಮಗೇನಾಯಿತು, 10 ಸ್ಯಾಂಪಲ್ಸ್ ಬಂದು, ಈ ಒಂದು ಸೈಕಲಲ್ಲಿ 10 ಸ್ಯಾಂಪಲ್ಸ್ ಬಂದು. ಸೊ ಈ ಸ್ಯಾಂಪಲ್ಸ್ ನಾವೇನು ಮಾಡೋಣ, ನೆಕ್ಸ್ಟು ಈಗ ಈ ಒಂದು ವೇವ್ ಫಾರ್ಮ್ ಏನಿದೆ ಕಂಪ್ಲೀಟ್ ಇಲ್ಲಿಂದ ಇಲ್ಲಿವರೆಗೆ, ಇದನ್ನ ಒಂದು 6 ಸ್ಟೆಪ್ಸ್ ಆಗಿ ಡಿವೈಡ್ ಮಾಡೋಣ. 6 ಸ್ಟೆಪ್ಸ್ ಅಂದರೆ, ಇಲ್ಲಿಗೆ ಫಸ್ಟ್ ಸ್ಟೆಪ್ ಇಲ್ಲಿಂದ ಸ್ಟಾರ್ಟ್ ಆದರೆ ಸೆಕೆಂಡ್ ಸ್ಟೆಪ್ ಈ ಪೀಕ್ ಲೆವೆಲ್ಗೆ ಎಂಡ್ ಆಗುತ್ತೆ. ಸೊ ಆ ಥರ ಒಂದು 6 ಸ್ಟೆಪ್ಸ್ ಆಗಿ ಡಿವೈಡ್ ಮಾಡೋಣ. ಸೊ ಒಂದು ಇಲ್ಲಿಗೆ, ನೆಕ್ಸ್ಟ್ ಇಲ್ಲಿ ಒಂದು, ಆಮೇಲೆ ಇಲ್ಲಿ ಒಂದು, ಆಮೇಲೆ ಮೇಲೆ ಕೂಡ ಅಷ್ಟೇ ಪಾಸಿಟಿವ್ ಸೈಕಲಲ್ಲಿ ಕೂಡ 3 ಭಾಗಗಳನ್ನ ಮಾಡೋಣ. ಸೊ ಈ ಥರ. ಸೊ ಈಗ ಇದನ್ನು ನಾನು ಕಂಪ್ಲೀಟಾಗಿ ಎಕ್ಸ್ಟೆಂಡ್ ಮಾಡ್ತೀನಿ ಒಂದು ಡಾಟೆಡ್ ಲೈನ್ ಮುಖಾಂತರ.
ಸೊ ಈ ಪ್ರೊಸೆಸ್ ಏನಂದರೆ ಇದು ಕ್ವಾಂಟೈಸಿಂಗ್ ಏನು ಮಾಡುತ್ತೆ, ಈ ಒಂದು ಸ್ಯಾಂಪಲ್ಸ್ ಬಂದಿರುತ್ತಲ್ಲ ಅದೆಲ್ಲ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಇರುತ್ತೆ. ಅದಕ್ಕೆ ಪರ್ಟಿಕ್ಯುಲರ್ ಒಂದು ವ್ಯಾಲ್ಯೂ ಅಂತ ಇರಲ್ಲ, ಅಂದರೆ 1, 2 ಈ ಥರ ಇರಲ್ಲ ವ್ಯಾಲ್ಯೂ. 1.01, 1.1, 1.2 ಅಥವಾ 1.005 ಈ ಥರ ಇರುತ್ತೆ ಅದ್ರ ವ್ಯಾಲ್ಯೂ. ಸೊ ಈ ಕ್ವಾಂಟೈಸಿಂಗ್ ಏನು ಮಾಡುತ್ತೆ ಅಂದರೆ ನೆಕ್ಸ್ಟ್ ಸ್ಯಾಂಪ್ಲಿಂಗ್ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಅದನ್ನು ರೌಂಡ್ ಆಫ್ ಮಾಡಿಬಿಡುತ್ತೆ. ಸೊ ಸಪೋಸ್ 1.1 ಇದ್ದರೆ ಅದನ್ನು 1 ಅಂತ ಕನ್ಸಿಡರ್ ಮಾಡುತ್ತೆ. 1.5 ಇದ್ದರೆ ಅದನ್ನು 1.6 ಅಥವಾ 1.8 ಇದ್ದರೆ ಅದನ್ನು 1.5ಗೆ ನಿಯರ್ ಇದನ್ನು ಅಥವಾ ನೆಕ್ಸ್ಟ್ 2ಗೆ ನಿಯರ್ ಇದನ್ನು ಅಂತ ನೋಡಿ ಅದನ್ನು ಕರೆಕ್ಟಾಗಿ ಅಲ್ಲಿಗೆ ರೌಂಡ್ ಆಫ್ ಮಾಡುತ್ತೆ. ಸೊ ಈಗ ನಾವು ಏನು ಮಾಡಿದ್ವಿ, ಈ ಥರ ಸ್ವಲ್ಪ ಡಿವೈಡ್ ಮಾಡಿಬಿಟ್ಟು ಸ್ಟೆಪ್ಸ್ ಆಗಿ ಡಿವೈಡ್ ಮಾಡಿದ್ವಿ ಒಂದು ಸೈಕಲ್ದು. ನಮಗೆ ಎಷ್ಟು ಸ್ಟೆಪ್ಸ್ ಬಂದು ಅಂತ ಇಲ್ಲಿ ನೋಡೋದಾದರೆ ಕೌಂಟ್ ಮಾಡ್ಬೋದು. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಸ್ಟೆಪ್ ಇದು, ಸೆಕೆಂಡು, ಥರ್ಡು, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್. ಸೊ 7 ಸ್ಟೆಪ್ಸ್ ನಮಗೆ ಬಂದು. ಈಗ ನೆಕ್ಸ್ಟ್ ಏನು ಮಾಡೋಣ, ಈ ಒಂದು ಸ್ಯಾಂಪಲ್ಸ್ ಏನಿದಾವಲ್ಲ ಆ ನಿಯರ್ ಸ್ಟೆಪ್ಸ್ ವ್ಯಾಲ್ಯೂ ಏನಿದಾವೋ ಅದಕ್ಕೆ ನಾವು ಅಸೈನ್ ಮಾಡ್ಕೊಂಡು ಹೋಗೋಣ, ಅಂದರೆ ರೌಂಡ್ ಆಫ್ ಮಾಡ್ಕೊಂಡು ಹೋಗೋಣ ಆ ಒಂದು ಸ್ಯಾಂಪಲ್ಸ್ ವ್ಯಾಲ್ಯೂನ. ಈಗ ಇದು ಫಸ್ಟ್ ಸ್ಯಾಂಪಲ್ ಇಲ್ಲಿದೆ. ಸೊ ಈ ಸ್ಯಾಂಪಲ್ ಏನದಲ್ಲ ಈ ವ್ಯಾಲ್ಯೂಗೆ ನಿಯರ್ ಅದ. ಸೊ ನಾನು ಏನು ಮಾಡ್ತೀನಿ, ಈ ಟೈಮ್ವರೆಗೆ ಒಂದು ವೇವ್ ಹಾಕ್ಕೊತೀನಿ. ನಾನು ಸ್ವಲ್ಪ ಕ್ವಾಂಟೈಸ್ಡ್ ವ್ಯಾಲ್ಯೂ ಸ್ವಲ್ಪ ದಪ್ಪ ಹಾಕ್ಕೊಂತ ಹೋಗ್ತೀನಿ ಲೈನ್ ನಿಮ್ಗೆ ಗೊತ್ತಾಗೋಕ್ಕೆ. ಆ್ಯಂಡ್ ನೆಕ್ಸ್ಟ್ ಅನ್ನೋದಲ್ಲ ಎರಡನೇ ಸ್ಯಾಂಪಲ್ ಇದು. ಸೊ ಈ ಎರಡನೇ ಸ್ಯಾಂಪಲ್ ಏನದ ಈ ಕೆಳಗಡೆ ನಿಯರ್ ಇದನ್ನು, ಈ ವ್ಯಾಲ್ಯೂಗೆ ನಿಯರ್ ಇದನ್ನು ಅಥವಾ ಈ ವ್ಯಾಲ್ಯೂಗೆ ನಿಯರ್ ಇದನ್ನು ಅಂತ ನೋಡಬೇಕು. ಸೊ ನೆಕ್ಸ್ಟ್ ಈ ವ್ಯಾಲ್ಯೂಗೆ ನಿಯರ್ ಇದೆ, ಸೊ ಇಲ್ಲಿಗೆ ರೌಂಡ್ ಆಫ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತಾ, ಈ ವ್ಯಾಲ್ಯೂಗೆ ಒಂದು ವೇವ್ ಬರುತ್ತೆ. ಯಾವ ಥರ, ಈ ಒಂದೇನು ಫಸ್ಟ್ ವ್ಯಾಲ್ಯೂ ಬಂದಿತ್ತು ಕ್ವಾಂಟೈಸ್ಡ್ ವ್ಯಾಲ್ಯೂ, ಸೊ ಅಲ್ಲಿಗೆ ಈ ಥರ ಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಏನದ ಈ ಸ್ಯಾಂಪಲ್ ಎಲ್ಲಿಗೆ ಅದ ನೋಡಬೇಕು, ಇದಕ್ಕೆ ನಿಯರ್ ಅದನ್ನು ಅಥವಾ ಮೇಲ್ಗಡೆಗೆ ನಿಯರ್ ಅದನ್ನು. ಮೇಲ್ಗಡೆ ರೌಂಡ್ ಆಫ್ ವ್ಯಾಲ್ಯೂಗೆ ನಿಯರ್ ಅದ. ಸೊ ಇಲ್ಲಿಗೆ ಏನು ಮಾಡಬೇಕು, ನೆಕ್ಸ್ಟ್ ನಾವು ಮೂರನೇ ಕ್ವಾಂಟೈಸ್ಡ್ ವ್ಯಾಲ್ಯೂಸ್ನ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಈ ಥರ ಒಂದು ರ್ಯಾಂಪ್ ಅಂದರೆ ಸ್ಟೆಪ್ ಸೈಜ್ ಅಂದರೆ ಸ್ಟೆಪ್ ರೀತಿಯಲ್ಲಿ ನಮಗೆ ಒಂದು ಕ್ವಾಂಟೈಸ್ಡ್ ಔಟ್ಪುಟ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಏನದು ಈ ಸ್ಯಾಂಪಲ್ ಏನದು ಎಕ್ಸಾಕ್ಟ್ ಈ ಲೈನ್ ಮೇಲೆ ಏನದು, ಸೊ ಅದನ್ನೇನು ರೌಂಡ್ ಆಫ್ ಮಾಡೋದು ಬೇಕಾಗಿಲ್ಲ. ಸೊ ನೆಕ್ಸ್ಟ್ ಏನದ ಸ್ಯಾಂಪಲ್ ನೆಕ್ಸ್ಟ್ ವ್ಯಾಲ್ಯೂ ಅಲ್ಲಿಗೆ ಬರುತ್ತೆ ಈ ಥರ. ಓಕೆ, ಆಮೇಲೆ ನೆಕ್ಸ್ಟ್ 5ನೇ ಸ್ಯಾಂಪಲ್ ಏನದ ಈ ಒಂದು ಮೇಲೆ ಲೈನ್ಗೆ ನಿಯರ್ ಅದ, ಸೊ ಅಲ್ಲಿಗೆ ನಾವು ರೌಂಡ್ ಆಫ್ ಮಾಡ್ಕೊಳ್ಳೋಣ. ಸೊ ಯಾವ ಥರ ಆಗುತ್ತೆ ವ್ಯಾಲ್ಯೂ, ಅದು ಈ ಥರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈಗ ಪಾಸಿಟಿವ್ ಆಫ್ ಸೈಕಲ್ ಎಲ್ಲ ಮುಗೀತು. ನೆಕ್ಸ್ಟ್ ನೆಗೆಟಿವ್ ಆಫ್ ಸೈಕಲ್ ಏನಿದೆ, ಸೊ ಅದಕ್ಕೆ ನಾವು ಎರಡು ನೆಗೆಟಿವ್ ಆಫ್ ಸೈಕಲ್ ಹೋಗೋಕೆ ಮುಂಚೆ ಇಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ ಆಲ್ರೆಡಿ, ಯಾಕಂದರೆ 0ಗೆ ಬಂದಿರುತ್ತಲ್ಲ ಆ ವ್ಯಾಲ್ಯೂನ ಕೂಡ ಕನ್ಸಿಡರ್ ಮಾಡಬೇಕು. ಸೊ ಈ ವ್ಯಾಲ್ಯೂಗೆ ಏನು ಮಾಡೋಣ, ನಾವು ಈ ಥರ ಒಂದು ಸ್ಟೆಪ್ ಕ್ರಿಯೇಟ್ ಮಾಡೋಣ. ಓಕೆ, ಆ್ಯಂಡ್ ನೆಕ್ಸ್ಟ್ ಏನಾಯಿತು, ನೆಕ್ಸ್ಟ್ ಸ್ಟೆಪ್ ಇರೋದು ಇಲ್ಲಿಗೆ. ಸೊ ನೆಕ್ಸ್ಟ್ ಸ್ಟೆಪ್ಗೆ ನಾನು ಈ ಥರ ಒಂದು ನೆಕ್ಸ್ಟ್ ವ್ಯಾಲ್ಯೂ ಹಾಕ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ವ್ಯಾಲ್ಯೂ ಏನದು ನೆಕ್ಸ್ಟ್ ಸ್ಯಾಂಪಲ್ ಈ ಸ್ಟೆಪ್ಗೆ ಎಕ್ಸಾಕ್ಟ್ ಆಗ್ಯದ, ಸೊ ಅಲ್ಲಿಗೆ ನಾನು ನೆಕ್ಸ್ಟು ಕ್ವಾಂಟೈಸ್ಡ್ ಲೆವೆಲ್ನ ಕ್ರಿಯೇಟ್ ಮಾಡ್ತೀನಿ. ನೆಕ್ಸ್ಟ್ ಏನದ ಇಲ್ಲಿಗೆ ಅದ, ಸೊ ನೆಕ್ಸ್ಟ್ ಈ ಲೈನಲ್ಲಿ ಎಕ್ಸಾಕ್ಟ್ಗೆ ಅದ, ಸೊ ಆ ಲೈನ್ಗೆ ಎಕ್ಸಾಕ್ಟ್ ಆಗಿ ನಾನು ಕ್ವಾಂಟೈಸ್ಡ್ ವ್ಯಾಲ್ಯೂನ ಕ್ರಿಯೇಟ್ ಮಾಡ್ತೀನಿ. ನೆಕ್ಸ್ಟ್ ಏನದು ಈ ಸ್ಯಾಂಪಲ್ ಈ ಲೈನ್ಗೆ ಎಕ್ಸಾಕ್ಟ್ ಆಗಿದೆ, ಸೊ ಆ ಲೈನ್ಗೆ ನಾನು ಎಕ್ಸಾಕ್ಟ್ ಆಗಿ ಕ್ವಾಂಟೈಸ್ಡ್ ಲೆವೆಲ್ನ ಈ ಥರ ನೆಕ್ಸ್ಟ್ ಸ್ಟೆಪ್ನ ಕ್ವಾಂಟೈಸ್ಡ್ ಲೆವೆಲ್ನ ಕ್ರಿಯೇಟ್ ಮಾಡ್ತೀನಿ. ನೆಕ್ಸ್ಟ್ ಸ್ಯಾಂಪಲ್ ಈ ಲೆವೆಲ್ಗೆ ನಿಯರ್ ಆಗಿದೆ, ಸೊ ಆ ಲೆವೆಲ್ಗೆ ನಾನು ಒಂದು ಕ್ವಾಂಟೈಸ್ಡ್ ಲೆವೆಲ್ನ ಕ್ರಿಯೇಟ್ ಮಾಡ್ತೀನಿ. ನೆಕ್ಸ್ಟ್ ಅನ್ನೋದು ಲಾಸ್ಟ್ ಇದು, ಸೊ ಅದಕ್ಕೆ ನಾನು ಈ ಥರ ಇನ್ನೊಂದು ಸ್ಟೆಪ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಇದಿಷ್ಟು ಒಂದು ಸೈಕಲ್ದು ಏನದಲ್ಲ ಕ್ವಾಂಟೈಸ್ಡ್ ವ್ಯಾಲ್ಯೂ ಈ ಥರ ಬರುತ್ತೆ. ಸೊ ಇದೆಲ್ಲ ಏನಂದರೆ ಕ್ವಾಂಟೈಸ್ಡ್ ವ್ಯಾಲ್ಯೂ. ಸೊ ಈ ಕ್ವಾಂಟೈಸೇಷನ್ ಏನಿದೆ ಇದು ನಾನು ದಪ್ಪ ಲೈನಲ್ಲಿ ತೋರಿಸಿದ್ದೀನಲ್ಲ, ಸೊ ಅದೆಲ್ಲ ಕ್ವಾಂಟೈಸ್ಡ್ ವ್ಯಾಲ್ಯೂ. ನೋಡೋಕ್ಕೆ ಯಾವ ರೀತಿ ಇದೆ, ಸ್ಟೆಪ್ಸ್ ರೀತಿಯಲ್ಲಿ ಕಾಣುತ್ತೆ. ಸೊ ಈಗ ಇಲ್ಲೇನು ಸ್ಟೆಪ್ಸ್ ಇದಾವಲ್ಲ, ಬೇರೆ ಬೇರೆ ಲೆವೆಲ್ಸ್ ಇದಾವಲ್ಲ, ನೆಕ್ಸ್ಟ್ ಅದು ಕ್ವಾಂಟೈಸೇಷನ್ ಆದಮೇಲೆ ಈಗ ಇಲ್ಲಿ ಬರ್ಬಿಡೋಣ, ಇದು ಕ್ವಾಂಟೈಸ್ಡ್ ವ್ಯಾಲ್ಯೂ ಅಥವಾ ಕ್ವಾಂಟೈಸ್ಡ್ ಔಟ್ಪುಟ್. ಸೊ ಈ ಕ್ವಾಂಟೈಸ್ಡ್ ಔಟ್ಪುಟ್ ಏನು ಮಾಡುತ್ತೆ, ನೆಕ್ಸ್ಟ್ ಬರೋದು ಎನ್ಕೋಡಿಂಗ್ ಪ್ರೊಸೆಸ್. ಎನ್ಕೋಡಿಂಗ್ ಏನು ಮಾಡುತ್ತೆ ಅಂದರೆ ಈ ಎಲ್ಲ ಒಂದೊಂದು ರೌಂಡ್ ಆಫ್ ಆಗಿರೋ ವ್ಯಾಲ್ಯೂ ಏನಿದೆ ಅದಕ್ಕೆ ಒಂದೊಂದು ಬೈನರಿ ವ್ಯಾಲ್ಯೂಸ್ನ ಸೆಟ್ ಮಾಡ್ಕೊತ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇದು ಸ್ಟಾರ್ಟಿಂಗ್ ಅಲ್ವಾ, ಇಲ್ಲಿಗೆ 0 0 0 ಅಂತ ಬೈನರಿ ವ್ಯಾಲ್ಯೂ ಸೆಟ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿಗೆ 0 0 1, ನೆಕ್ಸ್ಟ್ ಸ್ಟೆಪ್ಗೆ 0 1 0 ಅಂದರೆ ಇನ್ಕ್ರೀಸ್ ಹಾಕೊಂತ ಹೋಗುತ್ತೆ ಬೈನರಿ ನಂಬರ್ 0 ಇಂದ ಹಿಡಿದು ನೆಕ್ಸ್ಟ್ ವ್ಯಾಲ್ಯೂ ಆ ಥರ. 0 1 0 ಆದಮೇಲೆ ಇಲ್ಲಿಗೆ 0 1 1, ನೆಕ್ಸ್ಟ್ ಈ ಸ್ಟೆಪ್ಗೆ 1 0 0, ನೆಕ್ಸ್ಟ್ ಈ ಸ್ಟೆಪ್ಗೆ 1 0 1, ನೆಕ್ಸ್ಟ್ ಈ ಸ್ಟೆಪ್ಗೆ ಏನಾಗುತ್ತೆ 1 1 0. ಸೊ ಈ ಥರ ನಂಬರ್ಸು ಒಂದು ಎನ್ಕೋಡಿಂಗ್ ಏನು ಮಾಡುತ್ತೆ, ಈಚ್ ಸ್ಟೆಪ್ಗೆ ಅಸೈನ್ ಮಾಡುತ್ತೆ. ಈ ಥರ ಅಸೈನ್ ಮಾಡಿದಾಗ ಏನಾಗುತ್ತಾ, ಫಸ್ಟ್ ಸ್ಟೆಪ್ ಏನಿದೆನೋ
ಅದಕ್ಕೆ ಏನಿದೆ ಕೋಡ್ ಅದು ಫಸ್ಟ್ ಜನರೇಟ್ ಆಗುತ್ತೆ ಆ್ಯಂಡ್ ಸೆಕೆಂಡ್ ಸ್ಟೆಪ್ ಏನಿದೆ ಅದಕ್ಕೆ ಏನಿದೆ ಕೋಡ್ ಅದಕ್ಕೆ ಜನರೇಟ್ ಆಗುತ್ತೆ. ಅಂದರೆ ಯಾವ ಸ್ಯಾಂಪಲ್ ಎಲ್ಲಿದೆ ಅಂತ ನೋಡ್ಕೊತ ಹೋಗ್ಬೇಕು. ಈಗ ಫಸ್ಟ್ ಸ್ಯಾಂಪಲ್ ನೋಡ್ರಿ ಈ ವ್ಯಾಲ್ಯೂಗೆ ಇದೆ. ಸೊ ಫಸ್ಟ್ ಔಟ್ಪುಟ್ ಬರೋದು ನಮಗೆ 1 0 0 ಅಂತ ಔಟ್ಪುಟ್ ಬರುತ್ತೆ, ಬೈನರಿ ಔಟ್ಪುಟ್ ಫಸ್ಟ್ ಸ್ಯಾಂಪಲ್. ನೆಕ್ಸ್ಟ್ ಸೆಕೆಂಡ್ ಸ್ಯಾಂಪಲ್ ಎಲ್ಲಿಗೆ ರೌಂಡ್ ಆಫ್ ಮಾಡಿದ್ದೀವಿ ನಾವು, ಈ 101 ಲೆವೆಲ್ಗೆ ರೌಂಡ್ ಆಫ್ ಮಾಡಿದ್ದೀವಿ. ಸೊ 100 ಆದಮೇಲೆ 101 ಔಟ್ಪುಟ್ಟು ಪ್ರೊಡ್ಯೂಸ್ ಆಗುತ್ತೆ ಎನ್ಕೋಡರಿಂದ. ನೆಕ್ಸ್ಟ್ ಥರ್ಡ್ ಸ್ಯಾಂಪಲ್ ಏನದ ಈ ವ್ಯಾಲ್ಯೂಗೆ ನಾವು ರೌಂಡ್ ಆಫ್ ಮಾಡಿವಿ ಅಂದರೆ 110. ಸೊ ನೆಕ್ಸ್ಟ್ 110 ಈ ಥರ ಒಂದು ಬೈನರಿ ಔಟ್ಪುಟ್ ಬರುತ್ತೆ. ನೆಕ್ಸ್ಟ್ ಫೋರ್ತ್ ಸ್ಯಾಂಪಲ್ ಏನದಲ್ಲ ಮತ್ತೆ 101ಗೆ ರೌಂಡ್ ಆಫ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ 101 ಬೈನರಿ ಔಟ್ಪುಟ್ ಬರುತ್ತೆ. ನೆಕ್ಸ್ಟ್ ಫಿಫ್ತ್ ಸ್ಯಾಂಪಲ್ ಏನದಲ್ಲ ನಾವು 0 ಲೈನ್ಗೆ ಅಂದರೆ ಮಿಡ್ ಲೈನ್ಗೆ ಅಸೈನ್ ಮಾಡಿದ್ದೀವಿ. ಸೊ ಅದೇನದ ವ್ಯಾಲ್ಯೂ 011 ಅದ. ಸೊ 0 1 1 ಆ್ಯಂಡ್ ನೆಕ್ಸ್ಟ್ ನೆಗೆಟಿವ್ ಆಫ್ ಸೈಕಲಲ್ಲಿ ಬಂದರೆ ಫಸ್ಟ್ ಸೈಕಲ್ ನೋಡ್ಬೋದು ನೀವು ಇಲ್ಲಿದೆ. ಸೊ ಇದ್ರದ್ದು ಔಟ್ಪುಟ್ ಬಂದು 0 1 0. ನೆಕ್ಸ್ಟ್ ಸೆಕೆಂಡ್ ಸ್ಯಾಂಪಲ್ ಈ ಲೈನ್ಗಿದೆ, ಅಲ್ಲಿ ಏನದ 0 0 1. ನೆಕ್ಸ್ಟ್ ಥರ್ಡ್ ಸ್ಯಾಂಪಲ್ ಏನದ ಈ ವ್ಯಾಲ್ಯೂಗಿದೆ. ಸೊ 0 0 0. ನೆಕ್ಸ್ಟ್ ಫೋರ್ತ್ ಸ್ಯಾಂಪಲ್ ಕೂಡ ಅದೇ ಲೈನ್ಗಿದೆ ಮತ್ತು 3 zeros. ನೆಕ್ಸ್ಟ್ ಈ ಸ್ಯಾಂಪಲ್ ಏನಿದೆನೋ ಈ ಲೈನ್ಗಿದೆ ನೆಕ್ಸ್ಟ್. ಸೊ 0 0 1. ಆಮೇಲೆ ನೆಕ್ಸ್ಟ್ ಸ್ಯಾಂಪಲ್ ಈ ಲೆವೆಲ್ಗಿದೆ ಅದೇನದ 0 1 0. ಆ್ಯಂಡ್ ಫೈನಲ್ ಸ್ಯಾಂಪಲ್ ಏನದ ಈ ಲೆವೆಲ್ಗೆ ಅದ ಅಂದರೆ 0 1 1. ಸೊ ಈ ಥರ ಏನು ಇದು ಒಂದು ಸೈಕಲ್ಗೆ ಪ್ರೊಡ್ಯೂಸ್ ಆಗೋಂಥ ಬೈನರಿ ಡಾಟಾ ಇದು. ಅಂದರೆ ಒಂದು ಅನಲಾಗ್ ಸಿಗ್ನಲ್ ಒಂದು ಸೈಕಲ್ ಇದ್ದರೆ ಅದನ್ನು ನಾವು 10 ಸ್ಯಾಂಪಲ್ಸ್ ಆಗಿ ಡಿವೈಡ್ ಮಾಡಿದರೆ ಅದಕ್ಕೆ ಪ್ರೊಡ್ಯೂಸ್ ಆಗುವಂಥ ಬೈನರಿ ನಂಬರ್ ಇದಿಷ್ಟು. ಸೊ ಇದಿಷ್ಟು ಏನಿದೆ ಇಲ್ಲಿಂದ ಇಲ್ಲಿವರೆಗೆ ಒಂದು ಸೈಕಲ್ಗೆ ಪ್ರೊಡ್ಯೂಸ್ ಆಗೋಂಥ ಡಿಜಿಟಲ್ ಬೈನರಿ ಔಟ್ಪುಟ್. ಸೊ ಈ ಥರ ಏನಾಗುತ್ತೆ ಒಂದು ಅನಲಾಗ್ ಸಿಗ್ನಲ್ಲು ಕಂಪ್ಲೀಟಾಗಿ ಸ್ಯಾಂಪಲ್ಡ್ ಆಗಿ ಆಮೇಲೆ ಕ್ವಾಂಟೈಸ್ಡ್ ಆಗಿ ಆಮೇಲೆ ಲಾಸ್ಟ್ಗೆ ಏನಾಗುತ್ತೆ ಬೈನರಿ ನಂಬರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಪ್ರೊಸೆಸ್ಗೆ ನಾವು ಡಿಜಿಟಲ್ ಕೋಡಿಂಗ್ ಆಫ್ ಅನಲಾಗ್ ಸಿಗ್ನಲ್ಸ್ ಅಂತ ಕರಿತೀವಿ. ಡಿಜಿಟಲ್ ಕೋಡಿಂಗ್ ಆಫ್ ಅನಲಾಗ್ ಸಿಗ್ನಲ್. ಸೊ ಅಂದರೆ ಕಂಪ್ಲೀಟಾಗಿ ಅನಲಾಗ್ ಸಿಗ್ನಲ್ನ ಒಂದು ಡಿಜಿಟಲ್ ಕೋಡಾಗಿ ಕನ್ವರ್ಟ್ ಮಾಡಿದ್ವಿ. ಯಾವ ಕೋಡ್ ಅಂದರೆ ಬೈನರಿ ಕೋಡ್. ಅಂದರೆ ಬೇರೆ ಬೇರೆ ರೀತಿ ಕೋಡ್ಸ್ ಬರ್ತವೆ, ನಾವು ಬೈನರಿಯಲ್ಲಿ ಕನ್ವರ್ಟ್ ಮಾಡ್ತೀವಿ. ಅಂದರೆ ನಾರ್ಮಲಾಗಿ ಡಾಟಾನ ಟ್ರಾನ್ಸ್ಮಿಟ್ ಮಾಡಬೇಕಂದ್ರೆ ಬೈನರಿಗೆ ಕನ್ವರ್ಟ್ ಮಾಡಬೇಕು. ನಾರ್ಮಲಾಗಿ ಹೆಕ್ಸಾಡೆಸಿಮಲ್ ಕೂಡ ಬರುತ್ತೆ, ಆಕ್ಟಲ್ ಕೂಡ ಬರುತ್ತೆ. ಸೊ ಕಾಂಪ್ಲೆಕ್ಸ್ಡ್ ನಂಬರ್ಸ್. ಈ ಬೈನರಿ ಅನ್ನೋದಲ್ಲ ಸಿಂಪಲ್ ನಂಬರ್, ಜೀರೋಸ್ ಮತ್ತು ಒನ್ಸ್ ಮಾತ್ರ ಇರ್ತವೆ. ಸೊ ಈ ಥರ 3 ಪ್ರೊಸೆಸ್ಸಿಂದ ಸ್ಯಾಂಪ್ಲಿಂಗಿಂದ ಕ್ವಾಂಟೈಸಿಂಗಿಂದ ಆ್ಯಂಡ್ ಎನ್ಕೋಡಿಂಗಿಂದ ಈ 3 ಪ್ರೊಸೆಸ್ಸಿಂದ ಏನಾಗುತ್ತೆ ಈ ಥರ ಇರೋಂಥ ಒಂದು ಅನಲಾಗ್ ಸಿಗ್ನಲ್ ಈ ಥರ ಬೈನರಿ ನಂಬರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಯಾವ ಥರ ಕಂಬೈನ್ಡ್ ಆಗಿ ಸ್ಯಾಂಪ್ಲಿಂಗ್ ಕ್ವಾಂಟೈಸಿಂಗ್ ಆ್ಯಂಡ್ ಎನ್ಕೋಡಿಂಗ್ 3 ಕೂಡಿ ಒಂದು ಅನಲಾಗ್ ಸಿಗ್ನಲ್ನ ಬೈನರಿ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ ಅನ್ನೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಬಸವ ಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಿದ್ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿ. ಸೊ ಅದರಿಂದ ಏನಾಗುತ್ತೆ ನಾವು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಸೊ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.